ಇವಾಗಲೂ ಹೇಳ್ತಾ ಇದ್ದೀನಿ, ಇವತ್ತು ನನಗೆ ಮಾಡಿರೋದು, ಜಾರಕಿಹೊಳಿಗೆ ಮಾಡಿರೋದು, ರೇವಣ್ಣನಿಗೆ ಮಾಡಿರೋದು, ರಾಜಣ್ಣನಿಗೆ ಮಾಡೋಕ್ಕೆ ಹೋಗಿರೋದು, ಇವೆಲ್ಲ ತಿರುಗಿಸಿ ಹೊಡೆಯಬಾರ್ದು ಅನ್ನಂಗಿದ್ರೆ ನೀವು ಯಾವ ಪೂಜೆ ಮಾಡಿದ್ರೂ ಉಪಯೋಗ ಇಲ್ಲ. ಮನುಷ್ಯ ಶುದ್ಧವಾಗಿ ಇಟ್ಕೊಳ್ಳಿ, ಇದನ್ನು ಶುದ್ಧವಾಗಿ ಇಟ್ಕೊಳ್ರಿ. ಅಲ್ಲೆಲ್ಲೋ ಶನಿಮಾತ್ಮನ ಹತ್ರಕ್ಕೆ ಹೋಗ್ತೀರಿ, ಪ್ರತ್ಯಾಂಗಿನ ಹತ್ರಕ್ಕೆ ಹೋಗ್ತೀರಿ, ಅಜ್ಜಯ್ಯನ ಹತ್ರಕ್ಕೆ ಹೋಗ್ತೀರಿ. ಇವತ್ತು ನಾನು ಹೌಸಲ್ಲಿ 3 ಫೋಟೋಗಳು ತಂದಿದ್ದೆ ದೇವ್ರುಗಳದ್ದು. ಇವತ್ತು ನಾನು ಆ 3 ಫೋಟೋಗಳನ್ನ ಇಟ್ಕೊಂಡು ಹೌಸಲ್ಲಿ ಪ್ರಮಾಣ ಮಾಡ್ತೀನಿ, ನಾನು ರೇಪ್ ಮಾಡಿಲ್ಲ. ನೀವು ಮಾಡಿರಿ ನೋಡೋಣ. ನಿಮ್ಮ ಕುಮ್ಮಕ್ಕಿಲ್ದೆ ಎಫ್.ಐ.ಆರ್ ಹಾಕಿದ್ರ, ನಿಮ್ಮ ಕುಮ್ಮಕ್ಕಿಲ್ದೆ ಮಾಡಿದ್ರ? ನೀವೊಬ್ಬ ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಮಾಧ್ಯಮ ವೃತ್ತಿ, ಹಾಲಿನಷ್ಟು ಪವಿತ್ರವಾಗಿರಬೇಕಾಗಿರೋಂಥ ವೃತ್ತಿ ಇದು. ಇಂಥ ಒಂದು ವೃತ್ತಿನಲ್ಲಿ ಒಂದು ಕಲ್ಮಶ ಒಂದು ಸೇರಿಕೊಂಡು ಅವನಿಗೆ ನೀವು 8 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನನ್ನನ್ನು ಪ್ರಚಾರ ಮಾಡೋಕ್ಕೆ, ನನ್ನ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ. ರೇವಣ್ಣನ ಬಗ್ಗೆ, ದೇವೇಗೌಡರ ಕುಟುಂಬಕ್ಕೆ ಅಪಪ್ರಚಾರ ಮಾಡೋಕ್ಕೆ ನೀವು 11 ಕೋಟಿ ಕೊಟ್ಟಿದ್ದೀರಿ. ಒಟ್ಟು ನಮ್ಮಿಬ್ಬರ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟು ಇದೆಲ್ಲ ನಿಮ್ಗೆ ಒಳ್ಳೆ ತರತ್ತಾ? ಇವೆಲ್ಲ ಒಳ್ಳೇದಾ ಇವು? ಆದರೆ ಇಂಥ ಜೀವನ ಮಾಡೋಕ್ಕೆ ಹೋಗಬೇಡಿ ಶಿವಕುಮಾರ್. ನಿಮ್ಗೆ ಹೇಳ್ತಾ ಇದ್ದೀನಿ, ನೀವಿವತ್ತು ಚೆನ್ನಾಗಿರ್ಬೋದು, ಆದರೆ ಇದು ನಿಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ದಿನ ಹೊಡೆಯುತ್ತೆ. ಇನ್ನು ಮುಂದಕ್ಕಾದ್ರೂ ತಿದ್ಕೊಳ್ಳಿ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ. ನೋಡ್ರಿ, ಕಂಪ್ಲೀಟ್ ಇವ್ರದೇ ರೀ ಟೀಮು. ಡಿ.ಕೆ. ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಇದು ನಿಮ್ಗೆ ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಬೇಕು ಅಂದರೆ, ಲಾಸ್ಟು SIT-ನಲ್ಲಿ ಒಬ್ಬರನ್ನ ಒಂದು 4 ಜನನ ಅರೆಸ್ಟ್ ಮಾಡಿದರು ಜಾರಕಿಹೊಳಿ ಕೇಸಾದಾಗ. ಅವ್ರು ಯಾರು ಅಂತ ತಿಳ್ಕೊಳ್ರಿ.